ಕ್ಲೈಮ್ಯಾಕ್ಸ್ ಸೀನ್ಗೆ ಸಿಕ್ಕಾಪಟ್ಟೆ ಖರ್ಚಾಯಿತು ಅಂತ ಪ್ರೊಡ್ಯೂಸರ್ ಹೇಳ್ತಾ ಇದ್ರು. ಸ್ಟಾರ್ಟಿಂಗಿಂದ ಅಷ್ಟೇನು ಬರ್ಡನ್ ಅನಿಸಲಿಲ್ಲ, ಬಟ್ ಆ ಕ್ಲೈಮ್ಯಾಕ್ಸ್ ಸಿಕ್ಕಾಪಟ್ಟೆ ಅಂತ. ಅದು ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಏನು ಹೇಳ್ತೀರಿ ಸರ್, ಅದು ಯಾಕೆ ಅಷ್ಟು ಕಾಸ್ಟ್ಲಿ ಮಾಡಿಬಿಟ್ರಿ ಅಂತ? ಇಲ್ಲ, ಶಿವಣ್ಣನ ನಾವು ಫಿಲ್ಮಲ್ಲಿ ಹಾಕಿದ್ದಾಗ ಆಲ್ರೆಡಿ ಶಿವಣ್ಣನ ನಾವು ಸೆಕೆಂಡ್ ಹಾಫಿಂದ ಒಂದು ಜೋವಿಯಲ್ಲಾಗಿ, ಸ್ವಲ್ಪ ಫನ್ನಿಯಾಗಿ, ಸ್ವಲ್ಪ ವೀಕಾಗಿ ಹಿಂಗೆ ತೋರಿಸ್ಕೊಂಡು ಬಂದಿದ್ದೀವಿ. ಸೊ ಶಿವಣ್ಣ ಅಂದರೆ ನಾನೇ ಒಂದು ಅಷ್ಟು ದೊಡ್ಡ ಅಭಿಮಾನಿ. ಈ ನೆಕ್ಸ್ಟ್ ಲೆವೆಲ್ಗೆ ಒಂದು ಎತ್ಕೊಂಡು ಹೋಗ್ಬೇಕು ಶಿವಣ್ಣನ. ಸೊ ಯಾರು ತೋರಿಸ್ದೇ ಇರೋಂಗೆ ಒಂದು ಮಾಡಬೇಕು. ಅದಕ್ಕೆ ನಾನು ಆ ಥರ ಐ ಥಾಟ್ ಆಫ್ ಅನದರ್ ವರ್ಲ್ಡ್ ವೇರ್ ಆಲ್ ದಿ ಸ್ನೇಕ್ಸು, ಬಫೆಲೋಸು, ಪಾಟ್ ಫೈಟರು, ಫೈರ್ ಫೈಟರು, ವಾಟರ್ ಫೈಟರು, ಈ ಥರ ಎಲ್ಲ ನನಗೇನೇನು ಕಲ್ಪನೆ ಇತ್ತು ಅದೆಲ್ಲ. ಆಮೇಲೆ ಅರ್ಧನಾರೀಶ್ವರ, ಭೀಮ, ಇನ್ನೂ ಅದ್ಭುತವಾದ 7 ನಿಮಿಷದ ಡಿಸೈನ್ ಮಾಡಿದ್ವಿ ಫಾರ್ ದ ಕ್ಲೈಮ್ಯಾಕ್ಸು. ಅದೆಲ್ಲ ಅಚೀವ್ ಮಾಡೋಕ್ಕಾಗಿಲ್ಲ ನಾವು. ಇಟ್ ವಾಸ್ ವೆರಿ ವೆರಿ ಇಂಟೆನ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಸಿ ಜಿಗಳೆಲ್ಲ ಡಿಸೈನ್ ಮಾಡಿದ್ವಿ. ಅದು ನಮಗೆ ಸಿ ಜಿ ಕಂಪ್ನಿಯವರು ದೇ ಡಿಂಟ್ ಏನು ಹೇಳ್ತಾರೆ, ದೇ ಡಿಂಟ್ ಸಪೋರ್ಟ್ ಅಸ್. ಸರ್, ಈಗ ಕನ್ನಡ ಚಿತ್ರರಂಗದಲ್ಲಿ ನಟಿಯರಿಗೆ ಹೆಚ್ಚು ಚಾನ್ಸ್ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಆರೋಪ ಇದೆ. ಮುಂದಿನ ದಿನಗಳಲ್ಲಿ ಅರ್ಜುನ್ ಜನ್ಯ ಸರ್ ಡೈರೆಕ್ಷನಲ್ಲಿ ನಟಿಯರಿಗೆ ಏನಾದ್ರು ಚಾನ್ಸ್ ಸಿಗುತ್ತಾ, ಹೇಗೆ ಅಂತ? ಡೆಫಿನೆಟ್ಲಿ ಎಲ್ಲರಿಗೂ ಚಾನ್ಸ್ ಸಿಗುತ್ತೆ ಮೇಡಮ್. ನನ್ನ ಡೈರೆಕ್ಷನ್ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಬರ್ಕೊಂಡಿರೋ ಕತೆಗಳು ನನಗೆ ಆ ಥರ ಏನು ಇನ್ಸ್ಪೈರ್ ಆಗಿದೆ ಅಂಥದ್ದು ಮಾತ್ರ ಮಾಡೋಕ್ಕಾಗೋದು. ಕೆಲವು ಕತೆಗಳು ಬಹಳ ಹೀರೋಯಿನ್ ಓರಿಯೆಂಟೆಡ್ ಆಗೂ ಇರೋದಿದೆ, ಕೆಲವಲ್ಲಿ ಬರೀ ಪಾತ್ರಗಳಾಗಿ ಬರೋಂಥ ಹೋಗೋದು ಇದೆ. ಯಾವುದೇ ಬಂದ್ರೂ ಇಟ್ ಇಸ್ ಓನ್ಲಿ ಫಾರ್ ದ ಸ್ಟೋರಿ. ಇಟ್ಸ್ ನಾಟ್ ಫಾರ್ ಎನಿ ಹೀರೋ ಆರ್ ಪ್ರೊಡ್ಯೂಸರ್ ಆರ್ ಹೀರೋಯಿನ್. ಆ ಸ್ಟೋರಿ ಏನು ಡಿಪೆಂಡ್ ಮಾಡುತ್ತೆ, ವಿ ಹ್ಯಾವ್ ಟು ಡೂ ಇಟ್. ಸರ್, ಇದು ಇವತ್ತಿನವರೆಗೂ ಕೂಡ ಸಿನಿಮಾ ವೀಕ್ಷಿಸದೇ ಇರುವಂಥ ಒಂದು ವರ್ಗ ಇದೆ, ಒಂದಷ್ಟು ಜನ ಇದ್ದಾರೆ. ಅವರಿಗೆ ನೀವು ಏನು ಹೇಳ್ತೀರಿ? ಯಾವ ಕಾರಣಕ್ಕೆ ಚಿತ್ರರಂಗ ಮಂದಿರಕ್ಕೆ ಬಂದವರು ಸಿನಿಮಾ ವೀಕ್ಷಿಸಬೇಕು ಅಂತ ಏನು ಹೇಳ್ತೀರಿ? ಒಂದು ಮೆಸೇಜ್ ಕೊಡೋದಿದ್ರೆ ಅವರಿಗೆ. ಖಂಡಿತ ನಿಮ್ಮೆಲ್ಲರಿಗೂ ರಂಜನೆ ಮಾಡೋದಕ್ಕೋಸ್ಕರ ಬಹಳ ದೊಡ್ಡ ಪ್ರಯತ್ನ ಪಟ್ಟಿದ್ದೀವಿ. ಶಿವಣ್ಣ ಅವರ ಅಭಿಮಾನಿಗಳು ಬಹಳ ಮನಸಾರೆ ಬಂದು ನೋಡ್ಬೋದು. ಉಪ್ಪಿ ಸರ್ ಅಭಿಮಾನಿಗಳು, ರಾಜ್ ಸರ್ ಅಭಿಮಾನಿ, ಇಲ್ಲಿ 3 ಜನ, ಒಬ್ಬರು ಹೈ ಮಾಸ್ ಅಂದರೆ, ಒಬ್ಬರು ತುಂಬ ಇಂಟೆಲಿಜೆಂಟ್ ಡೈರೆಕ್ಟ್ರು, ಇನ್ನೊಬ್ಬರು ತುಂಬ ಇಂಟೆಲೆಕ್ಚುಯಲ್ ರೈಟರು. ಇವ್ರದ್ದೆಲ್ಲ ಸ್ಟ್ರೆಂತ್ಗಳನ್ನ ಈ ಫಿಲಮಲ್ಲಿ ಪ್ರೊಜೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ದೇರ್ ಇಸ್ ಅನದರ್ ವೇ. ಗರುಡ ಪುರಾಣ ಅನ್ನೋ ಒಂದು ಅದ್ಭುತವಾದ ಒಂದು ಲೈನ್ನ ಜೊತೆಯಲ್ಲಿ ಹೇಳಿದ್ವಿ. ಫ್ಯಾಮಿಲಿ ನೋಡ್ಬೋದು, ಮಾಸ್ ಕ್ರೌಡ್ ನೋಡ್ಬೋದು, ಎಲ್ಲರೂ ನೋಡೋಂಥ ಒಂದು ಚಿತ್ರ ಇದು. ನೋಡಿ ಬಂದು ಆಶೀರ್ವಾದ ಮಾಡಿ. ಇನ್ನೊಂದು, ಅರ್ಜುನ್ ಜನ್ಯ ಸರ್ ಅವ್ರದ್ದೇ ಒಂದು ಸಾಂಗು ಅಥವಾ ಸಿನಿಮಾ ಅಥವಾ ಡೈರೆಕ್ಷನ್ ಅಂತ ಬಂದಾಗ ನಿಮಗೇ ಒಂದು ಫ್ಯಾನ್ ಬೇಸ್ ಇದೆ. ಸೊ ನಿಮ್ಮ ಹಾಡು ಅಂತಂದರೆ ಕಣ್ಣು ಮುಚ್ಕೊಂಡು ಹೋಗಿ ಸೂಪರ್ ಆಗಿದೆ ಅಂತ ಹೇಳಿ ಬರೋರಿದ್ದಾರೆ. ನಿಮ್ಮನ್ನು ಪ್ರೀತಿ ಮಾಡುವಂಥ ಜನರು ಇವತ್ತಿಗಿದ್ದಾರೆ. ನಿಮ್ಮದೇ ಡೈರೆಕ್ಷನನ್ನು ಒಂದೇ ಕಾರಣಕ್ಕೆ ಥಿಯೇಟ್ರಿಗೆ ಬರುವಂಥ ಜನ ಇದ್ದಾರೆ. ನಿಮ್ಮನ್ನು ಇವತ್ತಿಗೂ ಸಿಕ್ಕಾಪಟ್ಟೆ ಪ್ರೀತಿ ಮಾಡೋ ಜನರಿಗೆ ಏನು ಹೇಳ್ತೀರಿ? ಎಲ್ಲರಿಗೂ ನಾನು ಭಾಳ ಧನ್ಯವಾದಗಳು. ಯಾವ ಜನ್ಮದ ಋಣ ಅಂತ ಗೊತ್ತಿಲ್ಲ. ಎಲ್ಲೋ ದೂರದಲ್ಲಿ ಕೂತ್ಕೊಂಡು ನಮಗೋಸ್ಕರ ನೀವು ಬರ್ತೀರಾ ಅನ್ನೋದೇ ದೊಡ್ಡ ದೇವರ ಆಶೀರ್ವಾದ. ತಮ್ಮೆಲ್ಲರನ್ನು ರಂಜಿಸೋಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಕೊನೆಯ ಉಸಿರೋವರೆಗೂ ಮಾಡ್ತಾ ಇರ್ತೀನಿ ಅಂತ ಹೇಳ್ಬೋದು ಅಷ್ಟೇ. ಸೊ ಇದಿಷ್ಟು ಕೂಡ ಅರ್ಜುನ್ ಜನ್ಯ ಅವರ ಮಾತಾಗಿತ್ತು. ಒಂದಿಷ್ಟು ಅವರ ಸಿನಿಮಾದಲ್ಲಿ ಯಾವ ರೀತಿ ಡೈರೆಕ್ಷನ್ ಎಲ್ಲ ಮಾಡಿದ್ರು, ಅವರ ಜರ್ನಿ ಮತ್ತು ಸಾಂಗ್ಸ್ ಆಗಿರಬಹುದು, ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ಎಲ್ಲದರ ಬಗ್ಗೆ ಮಾತನಾಡಿದ್ರು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ .net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.